2-3 ದಿವಸದಿಂದ ನಾವು ಮದುವೆಯಲ್ಲಿ ಇದಾಗಿತ್ತು, ಇಲ್ಲಿ ಶ್ರೀದೇವಿ ಸಭಾಭವನದಲ್ಲಿ ನಮ್ಮ ಬಂಧುಗಳ ಮದುವೆಯಲ್ಲಿ. ಆದರೆ ಒಂದು ವಿಚಾರ ಇಲ್ಲಿ ನಾನು ಈ ಹಂತದಲ್ಲಿ ಹೇಳಬೇಕಾದ್ದೇನಂತ ಹೇಳಿದ್ರೆ, ಜಾತಸ್ಯ ಮರಣಂ ಧ್ರುವಂ ಅಂತ, ಹುಟ್ಟಿದವ ಒಂದಲ್ಲೊಂದು ಸಾಯಲೇಬೇಕಾಗತ್ತೆ. ಆದರೆ ನಾನು ಹಿಂದೆ ರಾಮಕೃಷ್ಣ ಹೆಗಡೆಯವರಿಗೆ ಶ್ರದ್ಧಾಂಜಲಿ ಕೊಡುವಾಗ ಈ ವಿಚಾರ ಹೇಳಿ, ಯಾಕೆ ಶ್ರದ್ಧಾಂಜಲಿ ಕಾರ್ಯಕ್ರಮ ನಾವು ಇಟ್ಕೊಳ್ತೇವೆ ಅಂತ ಹೇಳಿದರೆ, ಒಬ್ಬ ವ್ಯಕ್ತಿಯ ಉಪಸ್ಥಿತಿಗಿಂತ ಪ್ರಸ್ತುತ ಆಗುವುದು ಅನುಪಸ್ಥಿತಿ. ಆಬ್ಸೆನ್ಸ್ ಇಸ್ ಮೋರ್ ಕಾನ್ಸ್ಪಿಕ್ಯೂಯಸ್ ದ್ಯಾನ್ ದಿ ಪ್ರೆಸೆನ್ಸ್ ಅಂತ. ನಾವು ಮನುಷ್ಯರು ನಮ್ಮ ಮಿತಿಯನ್ನು ಅರ್ಥ ಮಾಡಿಕೊಳ್ಳುವುದೇ ಇಂಥ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ. ಅದನ್ನು ದುರದೃಷ್ಟವಶಾತ್ ನಾವು ಅದನ್ನು ಪಾಲಿಸುವುದಿಲ್ಲ, ಅದು ಸಮಸ್ಯೆ. ಬಹುಶಃ ಇದು ಒಂದು ನನ್ನ ಈ ಒಂದು ಕ್ಷೇತ್ರದ ಪ್ರಥಮ ಸೇವಕನಾಗಿ ಇದು ನನ್ನ ಕರ್ತವ್ಯ ಅನ್ನೋ ದೃಷ್ಟಿಯಲ್ಲಿ ನಾನು ಇದು ಮಾಡಿದ್ದೆ. ಯಾಕೆ ಹೇಳಿದರೆ, ನಾವು ಇದು ಎಲ್ಲರೂ ಬರೋದು ಸೇವೆಗೆ, ಹೌದು, ಗುರು ಸೇವೆ ಮಾಡ್ತೇವೆ, ಮತ್ತೊಂದು ಮಾಡ್ತೇವೆ, ಆಡಳಿತಾತ್ಮಕವಾಗಿ. ಆದರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮದೇ ಆದ ಕಾಣಿಕೆಯನ್ನು, ಅಂದರೆ ಸೇವಾ ರೂಪದಲ್ಲಿ ಮಾಡಿದ್ದನ್ನು ಕೂಡ ಈ ಸಮಾಜ ಮರೆಯಬಾರದು. ನಾವು ಯಾರೂ ಶಾಶ್ವತ ಅಲ್ಲ. ಒಬ್ಬರೆಲ್ಲ ನಮಗೆಲ್ಲ, ನಾನು ತಮಾಷೆ ಹೇಳೋದು, ನನ್ನ ಕಕ್ಷಿಗರಿಗೆ ಹೇಳೋದು, ನಮ್ಮ ಟಿಕೆಟ್ ಯಾವಾಗ ಗೊತ್ತಿಲ್ಲ, ಹೋಗೋದು ಯಾವಾಗ ಗೊತ್ತಿಲ್ಲ, ಯಾವ ಬಸ್ ಅಂತೂ ಗೊತ್ತಿಲ್ಲ, ಯಾವ ಫ್ಲೈಟ್ ಅಂತೂ ಗೊತ್ತಿಲ್ಲ ಅಂತ ಅವರು ಒಂದು ಮಾತನಾಡ್ತಾ ಹೇಳಿದರು, ಅನ್ನು ಮಾಡಿದರು. ಸಹಜ, ECG ಹಿಂಗಾಗಿ ಕೂಡಲೇ ಇದಾಗಿದ್ದರೆ ಏನಾದರೂ ಅದು ಯಾವುದು ನಮ್ಮ ಕೈಯಲ್ಲಿ ಇಲ್ಲ. ಜೋ ಹೋಗಯ ಸೋ ಹೋಗಯ ಅಂದರೆ ಏನಾಗಬೇಕು. ನಾನು ಅದು ಆ ದಿವಸ ಧರ್ಮನ್ ದೇವರ ಒಂದು ಅಂತಿಮ ದರ್ಶನ ಮಾಡಿದಾಗ ಕೂಡ ಈ ಮಾತನಾಡಿದೆ. ಮತ್ತು ಈ ವಿಚಾರದಲ್ಲಿ ಒಬ್ಬ ವೈದ್ಯನಾಗಿ ನನ್ನದೇ ಆದಂಥ ರೀತಿಯಲ್ಲಿ ಸ್ವಲ್ಪ ವಿಮರ್ಶೆಯನ್ನು ಕೂಡ ಸಂಬಂಧಪಟ್ಟ ವೈದ್ಯರ ಜೊತೆಗೆ ಮಾಡಿದ್ದೇನೆ. ಅದು ನಾವೆಲ್ಲ ಹೇಳ್ತೇವೆ. ಆದರೆ 2003ರಲ್ಲಿ ನನ್ನ ನೆನಪಿಗೆ ಬಂದದ್ದೇನಂತ ಹೇಳಿದರೆ, ಆಗ ಮಾಜಿ ಪ್ರಧಾನಮಂತ್ರಿ ಆಗಿದ್ದ ದೇವೇಗೌಡರು ನಾನು ರಾಜ್ಯ IMA ಉಪಾಧ್ಯಕ್ಷನಾಗಿ ಚಾರ್ಜ್ ತಗೊಳ್ಳೋ ಸಂದರ್ಭದಲ್ಲಿ ಅವರ ಹಿಂದೆ ನಾನು ಕೂತಿದ್ದೆ. ಅವ್ರು ಮಾತಾಡ್ತಾ ಇದ್ರು, ನೀವು ಡಾಕ್ಟ್ರುಗಳು ಏನಿದ್ರೂ ಕೂಡ ಕಾಯಿಲೆಗೆ ಮದ್ದು ಕೊಡ್ಬೋದಷ್ಟೇ ಹೊರತು ಆಯುಷ್ಯವನ್ನು ವೃದ್ಧಿ ಮಾಡಲಿಕ್ಕಿಲ್ಲ. ಹೌದು, ಸತ್ಯವಾದ ಮಾತು ಅಲ್ವಾ? ಆದರೆ ನಾವು ಇದನ್ನು ಈಗ ನಮ್ಮ ಹಿಂದಿನ ಧರ್ಮದರ್ಶಿಗಳು ಸುಮಾರು ಜನ, ನಮ್ಮ ಧರ್ಮದರ್ಶಿಗಳು ಅನ್ನೋದಕ್ಕಿಂತ ಆಡಳಿತ ಮಂಡಳಿ ಸದಸ್ಯರಂತ ವಿಶೇಷ ಒಂದು ಸ್ಥಾನ ನಮ್ಮ ಧರ್ಮ ಅಂಧೇರಿಗಿದೆ. ಅದು ನಾನು ಮೊನ್ನೆ ಸಂದೇಶದಲ್ಲಿ ಕೂಡ ಹಾಕಿದ್ದೇನೆ. ಯಾಕಂತ ಹೇಳಿದರೆ, ಅವರು 84ರ ನಮ್ಮ ತೀರ್ಪಿನ ನಂತರ 95ರಲ್ಲಿ ನಡ್ತಕ್ಕಂಥ ಪ್ರಥಮ ಆಡಳಿತ ಮಂಡಳಿ ಅಸ್ತಿತ್ವಕ್ಕೆ ಬಂದ ನಂತರ ಅವರು 4ನೇ ಆಡಳಿತ ಮಂಡಳಿ ಅಲ್ಲ, ನಿಮ್ಮದು 4ನೇ, ನಂತರ 4ನೇ ಆಡಳಿತ ಮಂಡಳಿ ಚುನಾಯಿತ ಸದಸ್ಯರಾಗಿದ್ದರು. ಆದರೆ ಅವರ ಕೌಟುಂಬಿಕ ಹಿನ್ನೆಲೆ ಅಲ್ಲಿವರೆಗೆ 95ರ ತನಕವೂ ಕೂಡ ಈ ದೇವಸ್ಥಾನ ಹಂದೇರು ದೇವಸ್ಥಾನ ಅಂತ ಕರೆಸ್ಕೊಳ್ಬಿಟ್ಟು ಅನುವಂಶೀಯವಾಗಿ. ಇವರ ತಂದೆ ದಿವಂಗತ ಬಲರಾಮನ್ ದೇವರು ಕೂಡ ಈ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷರು ಆಗಿದ್ದರು ಮತ್ತು ಕೂಟ ಜಗತ್ತಿನ ಅಧ್ಯಕ್ಷರು ಆಗಿದ್ದರು. ಬಹುಶಃ ಅದು ಒಂದು ದಾಖಲೆ. ಕೂಟ ಮಹಾಜಗತ್ತೆಂಬ ಬೃಹತ್ ಸಂಸ್ಥೆ ಇವತ್ತು ನಾವು ಏನು ದೇವಸ್ಥಾನ, ಸಮಾಜ, ರಾಮಭಕ್ತ ಸ್ವರೂಪಕೂಟ ಅಂತೆಲ್ಲ ಹೇಳ್ತೇವಲ್ಲ, ಇದಕ್ಕೆಲ್ಲ ಒಂದು ಬುನಾದಿ ಅಂತಿದ್ದರೆ ನಮ್ಮ ಹಿರಿಯರು ಮಾಡುವಂಥದ್ದು. ಈ ಶ್ರದ್ಧಾಂಜಲಿ ಸಭೆಯಲ್ಲಿ ಇವೆಲ್ಲವೂ ಪ್ರಸ್ತುತ ಆಗ್ತದೆ. ಇವೆಲ್ಲವನ್ನು ಮೆಲುಕು ಹಾಕುವುದರಿಂದ ನಾವು ಮುಂದೆ ಏನು ಮಾಡ್ಬೋದು, ನಮಗೆ ದಿಕ್ಸೂಚಿಯಾಗ್ತದೆ, ಬೆಳಕನ್ನು ಚೆಲ್ತದೆ. ಇತಿಹಾಸ, ವರ್ತಮಾನ ಮತ್ತು ಭವಿಷ್ಯ ಈ ಮೂರೂ ಕೂಡ ಒಂದಕ್ಕೊಂದು ಹೋಣಿಸಲ್ಪಟ್ಟಂಥ ವಿಚಾರಗಳನ್ನು ನಾವು ಮರಿಬಾರ್ದು. ಇತಿಹಾಸ ನಾವು ಎಲ್ಲಿ ಸೋಲ್ತೇವೆ ಅಂತೇಳಿದರೆ, ನಾವು ಬರೀ ವರ್ತಮಾನದಲ್ಲಿ ಮಾತ್ರ ಇರ್ತೇವೆ. ಅವ ಎಂಥ ಸಾಧನೆ ಮಾಡ್ದ, ಈ ಸಾಧನೆ ಎನ್ನುವಂಥದ್ದು ಇನ್ನೊಟ್ಟು ಮೊದಲು ಆವರಣದಲ್ಲಿ ಹಾಕಿದರೆ, ನಮ್ಮ ಆಡುಭಾಷೆಯಲ್ಲಿ ಹೇಳುವುದಾದರೆ, ಸಾಧನೆ ಮಾಡೋದಂದರೆ ಮತ್ತೊಬ್ಬರ ಬಗ್ಗೆ ಹಾಗೆ ಸಾಧನೆ ಒಂದು ಸಾಧನೆ ಅಂತ. ನಿಜವಾಗಲೂ ಸಾಧನೆ ಎನ್ನುವಂಥದ್ದು ಒಬ್ಬರು ಹೇಳಿದಾಗೆ, ಮಾತು ಸಾಧನೆ ಆಗಬಾರದು, ಸಾಧನೆ ಮಾತಾಗಬೇಕು ಅನ್ನೋ ರೀತಿಯಲ್ಲಿ ಈ ಹಂದೆ ಕುಟುಂಬಕ್ಕೂ ನಮ್ಮ ದೇವಸ್ಥಾನಕ್ಕಿರೋ ಸಂಬಂಧವನ್ನು ನೆನಪು ಮಾಡ್ಕೊಂಡಾಗಾಯಿತು. ಮತ್ತು ಇವರು ಕೊಟ್ಟ ಸೇವೆ, ಇದರಿಂದ ಏನಾಗ್ತದೆ ಅಂತ ಕೇಳ್ಬೋದು. ನಾವು ಮೊನ್ನೆ ಮಣ್ಣೂರು ಗ್ರಾಮ ಮುಕ್ತೇಸರಂಥ ಮಣ್ಣೂರ ವಾಸುದೇವಯ್ಯರಿಗೆ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ. ಈ ಒಂದು ಪರಂಪರೆಯನ್ನು ನಾವು ಯಾಕೆ ದೇವಸ್ಥಾನದಲ್ಲಿ ಹಾಕಬೇಕಂದ್ರೆ, ದೇವಸ್ಥಾನ ಎನ್ನುವಂಥದ್ದು ಇವತ್ತು ಎಷ್ಟು ಪ್ರಮುಖ ಅಂತ ಹೇಳಿದರೆ, ಕೇವಲ ಧಾರ್ಮಿಕ ಕೇಂದ್ರವಾಗಿ ಉಳಿದಿಲ್ಲ. ಇವತ್ತು ನಮ್ಮ ಸಮಾಜ, ನಮ್ಮ ಒಂದು ಒಕ್ಕಟ್ಟು, ನಮ್ಮ ಒಂದು ಐಕಮತ್ಯ ಇದ್ದರೆ ಅದು ದೇವಸ್ಥಾನದಂಥ ಒಂದು ಕೇಂದ್ರಗಳಲ್ಲಿ ಇರುವುದು ಅಕ್ಷರಶಃ ಸತ್ಯ. ಶ್ರದ್ಧಾಂಜಲಿ ಸಭೆ ಔಚಿತ್ಯ ನಾನು ಹೇಳ್ತೇನೆ. ನಾನು 2 ಮಾತು. ಯಾಕಂತ ಹೇಳಿದ್ರೆ, ಶ್ರದ್ಧಾಂಜಲಿಯಲ್ಲಿ ಗತಿಸಿದ
ವ್ಯಕ್ತಿಯ ಗುಣ ವಿಶೇಷಗಳನ್ನು, ಅಂದರೆ ಕೇವಲ ನಾವು ಅವರ ಏನು ದೌರ್ಬಲ್ಯವೋ ಮತ್ತೊಂದು ಏನಿದ್ರು ಕೂಡ ಅದನ್ನು ಹೈಲೈಟ್ ಮಾಡದೆ, ಅದನ್ನು ವೈಭವೀಕರಿಸದೆ, ಅವ್ರು ಏನು ಕೊಟ್ಟಿದ್ದಾರೆ ಈ ಒಂದು ಕೃತಜ್ಞತೆ ಎನ್ನುವಂಥದ್ದು ನಮ್ಮ ಹೆಗ್ಗುರುತಾಗಬೇಕು. ಅದು ನಮ್ಮ ಕೋಟದವರು ಹೆಗ್ಗುರುತೆ. ಆದರೆ ನಾವು ಬೇರೆ ಸಂದರ್ಭದಲ್ಲಿ ಏನೋ ಒಂದು ಕಟುಟೀಕೆ ಬೆರುಂಡಿ ಏನೇ ಇದ್ದರೂ ಕೂಡ ಮರಣದಲ್ಲಿ ಮಾತ್ರ ಇದೆಲ್ಲವನ್ನು ಮರೆಯಲೇಬೇಕು. ಮರಣ ಅಂತಿರುವುದೇ ಅದಕ್ಕೆ ನಮ್ಮ ಮಿತಿಯನ್ನು ಹೇಳ್ತದೆ. ಈಗ ಶಿವಾನಂದ ಮೇಯರ್ ಹೇಳಿದಾಗ ಇಂಥ ಸಂದರ್ಭದಲ್ಲಿ ಕೇವಲ ಹೊಗಳಿಕ್ಕೋಸ್ಕರ ನಾವು ಕರಿತೇವೆ ಅಥವಾ ಏನು ಹೊಸ ಸಂಪ್ರದಾಯ ಎನ್ನುವಂಥ ಯಾವುದೇ ಒಂದು ರೀತಿಯಲ್ಲಿ ಇಲ್ಲ. ಆದರೆ ಇದರಿಂದ ಏನು ಸಂದೇಶ ಸಮಾಜಕ್ಕೆ ಕೊಡಬೇಕಾದ ಸಂದೇಶ ಏನಂತ ಹೇಳಿದರೆ, ಇವತ್ತು ದುರದೃಷ್ಟವಶಾತ್ ನಮ್ಮ ಇಡೀ ಸಮಾಜ ಸಂಬಂಧಪಟ್ಟಾಗಿ ತರುಣರು ಇಲ್ಲ ಇಲ್ಲಿ. ಇದು ನಾನು ಧರ್ಮರಾಯ ಹಂದಿಯವರು ತುಂಬ ಇದನ್ನೆಲ್ಲ ಚರ್ಚೆ ಮಾಡ್ತಾಯಿತ್ತು. ಮುಂದೆ ಎಂತ ಏನೊಂದು 10 ವರ್ಷ 20 ವರ್ಷ ಆದಮೇಲೆ ಈಗ ನೀವೆಲ್ಲ ನಡೆಸ್ಕೊಂಡು ಮುಂದೆ ಏನಾಗುತ್ತೆ, ಏನು ಬೇಕಾದ್ರೆ ಆಗೋದಿಲ್ಲ ಇವರೇ, ನಮ್ಮ ದೇವರು ನಡೆಸ್ಕೊಳ್ತಾನೆ, ಕಾಲಕ್ಕೆ ಸರಿಯಾಗಿ ನಾವು ಪರಿವರ್ತನೆ ಆಗಬೇಕು ಅನ್ನೋ ರೀತಿಯಲ್ಲಿ. ಹಾಗಾಗಿ ಮಿತಭಾಷಿ, ಸಜ್ಜನ ಮತ್ತು ಎಲ್ಲದಕ್ಕಿಂತ ಹೆಚ್ಚಿಗೆ ನಿಷ್ಠುರವಾದವರು, ನೇರವಾಗಿದ್ದವರು, ಯಾವ ವಿಚಾರದಲ್ಲಿಯೂ ಕೂಡ ಅನ್ಕಾಂಪ್ರಮೈಸ್ ನೇಚರ್. ಅಂಥ ಒಬ್ಬ ವ್ಯಕ್ತಿ ನಮ್ಮ ಆಡಳಿತ ಮಂಡಳಿ ಸದಸ್ಯರಾಗಿದ್ದು ಕೂಡ ಅವರ ಮನೆತನದ ಹಿನ್ನೆಲೆಯಲ್ಲಿ 3ನೆಯ ಧರ್ಮದರ್ಶಿಯಾಗಿ ಇದ್ದುಕೊಂಡು ಇಷ್ಟೆಲ್ಲ ಸೇವೆ ಮಾಡಿದ್ರಲ್ಲ, ಅದನ್ನು ಒಂದು ನೆನಪು ಮಾಡಿಕೊಡ್ತಾ ಆ ದಿವಸದ ಒಂದು ವಿಚಾರವನ್ನು ಬಿಟ್ಟು ಮುಂದಿನ ದಿನದಲ್ಲಿ ಈ ಪರಂಪರೆ ಮುಂದರಿ, ಸತ್ಪರಂಪರೆ ಏನಿದೆಯಲ್ಲ ಮುಂದರಿಲಿ. ಅವರು ದಿವಂಗತ ಹಂದಿಯವರು ನಮ್ಮ ಬಂಧು ಕೂಡ ಹೌದು. ಅವರ ಒಂದು ದಿವ್ಯ ಆತ್ಮಕ್ಕೆ ವಿಷ್ಣು ಸಾಯುಜ್ಯವನ್ನು ದೊರೆಯುವಂತಾಗಲಿ. ಹಾಗೂ ಅವರ ಬಂಧುವರ್ಗದವರು ಅವ್ರ ಜೊತೆಗೆಲ್ಲ ನಾವು ಯಾಕೆ ಇದನ್ನು ಮಾಡ್ತಾ, ಮತ್ತೊಂದು ವಿಷಯ ಏನಂತ ಹೇಳಿದ್ರೆ, ನಾವು ಶ್ರದ್ಧಾಂಜಲಿ ಸಭೆ ಮಾಡುವಂಥ ಉದ್ದೇಶ ಏನಂತ ಹೇಳಿದರೆ, ಅವ್ರು ಹೋದವರಲ್ಲ, ಹೋದವರಿಗೆ ಹೋದವರು ಜೊತೆಗಿರುವವರಿಗೆ ನಾವು ನಿಮ್ಮ ಜೊತೆಗಿದ್ದೇವೆ ಎನ್ನುವಂಥ ಈ ಸಾಂತ್ವನದ ಮಾತಿದೆಯಲ್ಲ, ಅದು ನಮ್ಮ ಪರಂಪರೆಯ ಪ್ರತೀಕ. ಅದನ್ನು ಉಳಿಸ್ಕೊಳ್ಬೇಕು, ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಈ ರೀತಿ ನೀವೆಲ್ಲ ಸ್ಪಂದಿಸಿದ್ದೀರಾ. ಮತ್ತು ಹೆಚ್ಚು ಜನ ಬರದೇ ಇರ್ಬೋದು, ಅದು ಬೇರೆ ವಿಷಯ. ಮತ್ತು ಎಲ್ಲದಕ್ಕಿಂತ ಹೆಚ್ಚಿಗೆ ಅವರೆಲ್ಲರಿಗೂ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ದೇವಸ್ಥಾನ ಎನ್ನುವಂಥದ್ದು ಈ ರೀತಿಯ ಒಂದು ಚಟುವಟಿಕೆ ನಿಮ್ಮೆಲ್ಲರ ಒಂದು ಬೆಂಬಲ ಇರಲಿ ಮುಂದೆ. ಅಂದರೆ ನಾನು ಹೇಳ್ತಾ ಇರೋದು ಶ್ರದ್ಧಾಂಜಲಿ ಕಾರ್ಯಕ್ರಮ ಜಾಸ್ತಿ ಆಗಬೇಕಂತಲ್ಲ, ಅದೆಲ್ಲ ನಾನು ಹೇಳ್ತಾ ಇರೋದು. ಅಂದರೆ ಈ ಒಂದು ವಿಚಾರವನ್ನು ಈ ಮುಂದಿನ ದಿನಗಳಲ್ಲಿ ಕೂಡ ಊಟಮ ಜಗತ್ತಿರ್ಬೋದು, ಗ್ರಾಮಸ್ಥರಿರ್ಬೋದು, ನಮ್ಮ ಆಡಳಿತ ವರ್ಗ ಇರ್ಬೋದು, ಏನೇ ಇದ್ದರೂ ಕೂಡ ನಮ್ಮ ದೇವಸ್ಥಾನ ಎನ್ನುವಂಥದ್ದು ಒಳ್ಳೆಯ ರೀತಿಯಲ್ಲಿ ಇವತ್ತು ನಾವು ಏನು ಒಂದು ಪಬ್ಲಿಕ್ ಇಮೇಜ್ ಅಂತ ನಾವು ಏನು ಹೇಳ್ತೇವೆ, ಸಾರ್ವಜನಿಕವಾದ ಅಭಿಪ್ರಾಯವನ್ನು, ಸದಭಿಪ್ರಾಯ ಮೂಡಿ ಬಂದಿದೆ, ಅದನ್ನು ಈ ಮಟ್ಟಕ್ಕೆ ತರಲಿಕ್ಕೆ ಧರ್ಮ ಹಂದಿಯವರೆಲ್ಲರ ಕಾಣಿಕೆ ಇದೆ ಅಂತ ಹೇಳ್ತಾ, ಮುಂದೆ ಇಂಥವರೇ ಬರಲಿ, ಧರ್ಮರಾಯ ಹಂದಿಯವರಿರಲಿ, ನಮ್ಮ ಆನಂದರ ಮಧುಸರಿರಲಿ, ಇವರೆಲ್ಲ ಬಂದು ಈ ಸತ್ಪರಂಪರೆ ಮುಂದುವರಿಯುವಂತಾಗಲಿ ಅಂತ ಹೇಳ್ತಾ, ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ, ಅವರ ಸದ್ಗತಿಯನ್ನು ಕೋರ್ತಾ, ಬಂಧುಗಳಿಗೆ ಎಲ್ಲರಿಗೂ ಅವರ ಇದಕ್ಕೆ ಕೊಡ್ತಾ, ದೇವಸ್ಥಾನದ ಆಡಳಿತ ಮಂಡಳಿಯ ಕರ್ತವ್ಯ ಹೌದು. ಈ ಒಂದು ನಾವು ವ್ಯವಸ್ಥೆಗೆ ನೀವು ಬಂದಿದ್ದೀರಾ. ನಿಮ್ಮನ್ನೆಲ್ಲ ಆದರದಿಂದ ಮತ್ತೊಮ್ಮೆ ನಿಮ್ಮನ್ನು ವಂದಿಸುತ್ತಾ, ಅವರಿಗೆ ಅಭಿವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಓಕೆ.